ಇವತ್ತು ಒಂದು PSI ಆಗಬೇಕಂದ್ರೆ ಅದರದ್ದು ಅದೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಹೌದಾ? ಹಾಗೆಯೇ ಒಬ್ಬ ಡಾಕ್ಟ್ರ್ MBBS ಡಾಕ್ಟರ್ ಆಗಬೇಕಂತಂದರೆ MBBS ಮಾಡೋಕ್ಕೆ ಅಂತಲೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನೀಟ್ ಅಂತೇಳಿ. ಇವತ್ತು ಆ ಎಕ್ಸಾಮ್ ಕೇವಲ ನಮ್ಮ ದೇಶದಲ್ಲ, ಬೇರೆ ದೇಶದವರುಗಳು ಬಂದು ಕೂಡ ಆ ಎಕ್ಸಾಮ್ನ ಬರೀತಾರೆ. ಎದಕ್ಕೆ ಬರೀತಾರಪ್ಪ ಅಂತಂದರೆ ಅದರಲ್ಲಿ ಅವರು ಚೆನ್ನಾಗಿ ಉತ್ತೀರ್ಣರಾಗಿ ಒಳ್ಳೆ ರ್ಯಾಂಕಲ್ಲಿ ಬಂದರೆ ಗೌರ್ಮೆಂಟ್ ಸೀಟ್ ಆಗುತ್ತೆ, ಕಡಿಮೆ ಫೀಸಲ್ಲಿ ಸೀಟ್ಗಳನ್ನಾಗುತ್ತೆ, ಅಲ್ಲಿಂದ ಅವರು ಒಳ್ಳೆಯದಾಗಿ ಚೆನ್ನಾಗಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ MBBSನ ಓದ್ಬೋದು. ಅಂಥ ಒಂದು ನೀಟ್ ಪೇಪರನ್ನೇ ಈ ಒಂದು ಸರ್ಕಾರ, ಈ ಒಂದು ಶಿಕ್ಷಣ ಸಚಿವಾದ ಧರ್ಮೇಂದ್ರನ ಅಂತರು ಪೇಪರ್ ಲೀಕ್ ಆಗುತ್ತೆ, ಇನ್ನುವರೆಗೂ ಒಂದು ಪಿಟಿಕಂಬ ಒಂದು ಮಾತಿಲ್ಲ. ಈ ಪೇಪರ್ ಲೀಕಿಂದಾಗಿ ಮನನೊಂದು 21 ವಿದ್ಯಾರ್ಥಿಗಳನ್ನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ವಿಚಾರವಾಗಿ ಇನ್ನೂವರೆಗೂ ಕೂಡ ಒಂದು ಪಿಟಿಕಂಬ ಮಾತು ಕೂಡ ಬಂದೇ ಇಲ್ಲ. ಆ 21 ಯುವಕರ ಭವಿಷ್ಯ ಏನು, ಹಾಗೆ ಆ ನೀಟ್ ಅಪ್ಡೇಟ್ಸ್ ಎಷ್ಟು ಜನ ಇದ್ರು ಅವ್ರದ್ದು ಭವಿಷ್ಯ ಏನು, ಅದ್ರ ಸಲುವಾಗಿ ಇಂಥ ಒಂದು ಅನುತ್ತೀರ್ಣ ಲಾಯಕ್ಕಿರಲಾರದಂತಹ ಶಿಕ್ಷಣ ಸಚಿವ ಹಾಗೂ ಪ್ರಧಾನಿ ರಾಜೀನಾಮೆ ಕೊಡಬೇಕು. ಯಾಕೆಂದರೆ ಇವರು ಆ ಸ್ಥಾನಕ್ಕೆ ಫಿಟ್ ಇಲ್ಲ ಅಂತೇಳಿನೇ ಈ ಪ್ರೊಟೆಸ್ಟ್. ಈಗ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ, ವಿದ್ಯಾರ್ಥಿಗಳು ದೇಶದ್ರೋಹಿಗಳಂತಾರೆ. ಸೊ ಎಲ್ಲಿ ಹೋಗ್ತಾ ಇದೆ ಭಾರತ ದೇಶದ ಸ್ಥಿತಿ? ಭಾರತ ದೇಶ ಎಲ್ಲಿಗೋ ಹೋಗ್ತಾ ಇಲ್ಲ, ಅದು ಮತ್ತೆ ಹಿಂದೆಲಿಂದ ಬರ್ತಾ ಇದೆ. ಅಂದರೆ ಭಾರತ ದೇಶ ಮುಂದೆ ಹೋಗ್ತಾ ಇಲ್ಲ, ಹಿಂದೆಲಿಂದ ಇತಿಹಾಸ ಏನಾಗಿತ್ತಲ್ಲ ಅದು ಮತ್ತೆ ರಿಪೀಟ್ ಆಗ್ತಾಯಿದೆ. ಹೇಗೆ ಮೊದಲೆಲ್ಲ ನೀವು ಬ್ರಿಟಿಷ್ ಟೈಮಲ್ಲಿ ನಿಮಗೆ ವಾಯ್ಸ್ ರೈಸ್ ಮಾಡಿದ್ರು ಏನು ಮಾಡ್ತಿದ್ರು? ಜೈಲ್ ಒಳಗೆ ಹಾಕ್ತಿದ್ರು, ಹೊಡಿತಿದ್ರು, ಇನ್ನೊಂದು ಮಾಡ್ತಿದ್ರು, ಚಿತ್ರಹಿಂಸೆ ಮಾಡಿದ್ರು. ಅದೇ ಬ್ರಿಟಿಷರು ಹೋಗುವಾಗ ಕೊಹಿನೂರ್ ಡೈಮಂಡ್ ಹೋಯ್ದರು, ಆದರೆ ಒಂದು ಬಿಟ್ಟೋಗಿದ್ದಾರೆ. ಅವ್ರ ಸಂತತಿಗಳು ಇವತ್ತು ಜೀವಂತ ಇದ್ದಾರೆ ನಮ್ಮ ಭಾರತದಲ್ಲಿ. ಆ ಸಂತತಿಗಳೇ ನಿನ್ನೆ ದಿನ ತಮ್ಮ ತಪ್ಪಿಂದು ಏನು ಅವರು ಒಂದು ಶಿಕ್ಷಣದ್ದು ಕ್ವಶನ್ ಮಾಡೋದು ಅವ್ರಿಗೆ ಹೊಡೆದ್ರಲ್ಲ, ಅದೇ ಬ್ರಿಟಿಷರ್ ಸಂತತಿಗಳವರು. ಈಗ ಈ ಒಂದು ಪ್ರಜಾಪ್ರಭುತ್ವ ನಮ್ಮದು, ಹೌದಾ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ, ಭಾರತೀಯನಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ, ಅವನ ಹಕ್ಕನ್ನು ಕೇಳೋ ಹಕ್ಕಿದೆ, ಪ್ರಶ್ನೆ ಮಾಡೋ ಹಕ್ಕಿದೆ, ಪ್ರತಿಯೊಂದು ಹಕ್ಕಿದೆ ನಮಗೆ. ಅವ್ರು ಮಾಡಿದ್ದು ಶಾಂತಿ ರೀತಿಯಾಗಿ, ಬಿಡಪ್ಪ ಅವ್ರೇನೋ ಕೊಡ್ಲಿ ಬಡ್ಗಿ ತೊಗೊಂಬಂದು ಯುದ್ಧ ಮಾಡೋಕ್ಕೆ ಬಂದುಬಿಟ್ರು ಅಂದರೆ ಇಲ್ಲ, ಶಾಂತಿ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ಏನಂತಾರೆ ಘೋಷಣೆಗಳನ್ನು ಹಾಕ್ಕೊಂತ ಶಾಂತ ರೀತಿಯಲ್ಲಿ ಒಂದು ವಿದ್ಯಾರ್ಥಿಗಳು ಬಂದು ಅವ್ರ ಹಕ್ಕು ಕೇಳಿದಾಗ ಅವ್ರನ್ನ ಒಂದು ಥರ ನಾಯಿಗಳು ಕೂಡ ಹೊಡೆಯಲ್ಲ. ಇವತ್ತು ನಾಯಿಗೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಂದರೆ ಸ್ವಲ್ಪ ಏನಾದರೆ ಬೀದಿ ನಾಯಿ ಆದಷ್ಟು ಜೀವ ಇದ್ದಾವೆ, ಅದ್ರಿಗಿಂತನೂ ಕಠಿಣವಾಗಿ ಕಡೆಯಾಗಿ ತಲೆಗಳನ್ನು ಹೊಡಿತಾರೆ. ಹೆಣ್ಣು ಮಕ್ಕಳ ಒಂದು ಪ್ರೈವೇಟ್ ಪ್ಲೇಸಸ್ಗಳನ್ನು ಟಚ್ ಮಾಡಿ ಅವ್ರನ್ನ ದಬ್ತಾರೆ. ಅಂದರೆ ಭಾರತ ಎಲ್ಲೋ ಹೋಗ್ತಿದೆ ಅಲ್ಲ, ಅದೇ ಬ್ರಿಟಿಷ್ ಆಡಳಿತ ಟೈಮಲ್ಲಿ ಬರ್ತಾ ಇದೆ. ಆದರೂ ಬ್ರಿಟಿಷ್ ಇವ್ರಿಗಿಂತ ಎಷ್ಟೋ ಉತ್ತಮ. ಯಾಕೆಂದರೆ ಇವತ್ತು ನಮಗೆ ಒಬ್ಬ ವಿಜ್ಞಾನಿ, ಒಬ್ಬ ಶಿಕ್ಷಣಜ್ಞ ಸೋನು ವಾಂಗ್ಚುಕ್ನವರು 21 ದಿನ ಆಯ್ತು ರೀ, ಹೌದಾ, ಏನೋ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆದರೆ ಬ್ರಿಟಿಷ್ ಕಾಲದಲ್ಲಿ 20ನೇ ದಿನಕ್ಕೇನೋ ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹಕ್ಕೆ ಬ್ರಿಟಿಷರು ಬಂದು ಮಾತಾಡಿಸಿ ಕೇಳಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಹೋಗ್ತಿದ್ರು. ಆದರೆ ಅಂದರೆ ಇವ್ರು ಬ್ರಿಟಿಷ್ರಿಗಿಂತನೂ ಕಡೆನಾ, ಅವ್ರ ಅಪ್ಪನವ್ರಿಗಿಂತನೂ ಇವ್ರು ಕಡೆನಾ? ಯಾಕೆಂದರೆ ಅವ್ರ ಅಪ್ಪನವರು ಇವತ್ತು ಏನು ಆಡಳಿತದಲ್ಲಿ ಅಧಿಕಾರದಲ್ಲಿದ್ದಾರೋ ಅವರು ಎಲ್ಲ ಬ್ರಿಟಿಷ್ ಸಂತತಿಗಳೇ, ಹೌದಾ? ಅವ್ರ ಅಪ್ಪನವ್ರಿಗಿಂತನೂ ಇವ್ರು ಕಡೆಯವರಾ? ಅದು ನಮಗೆ ಕ್ವಶನ್. ಇನ್ನೂ ಈ ದೇಶದಲ್ಲಿ ಡೆಮೋಕ್ರಸಿ ಸತ್ತಿಲ್ಲ, ಸಂವಿಧಾನ ಸತ್ತಿಲ್ಲ. ಸಂವಿಧಾನ ಇದೆ, ಅದರಿಂದಾನೇ ಹೋರಾಟ ಮಾಡ್ತಾರೆ, ಅದರಿಂದಾನೇ ಜಯ ಸಿಗುತ್ತೆ, ಹೌದಾ? ಯಾಕೆಂದರೆ ಸತ್ಯಮೇವ ಜಯತೆ, ಸಿಕ್ಕೇ ಸಿಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.